ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಪೆದ್ದಿ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ರಾಮ್ ಚರಣ್ ತೇಜ, ಶಿವರಾಜ್ ಕುಮಾರ್ ಅಂಡ್ ಜಾನ್ವಿ ಕಪೂರ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಹೆಸರೇ ಇಲ್ಲದಂತಹ ಆಂಧ್ರ ಪ್ರದೇಶದ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಒಂದು ಊರು. ಎಲೆಕ್ಷನ್ ಬಂದಾಗ ವೋಟ್ ಮಾಡೋದಕ್ಕೂ ರೈಟ್ಸ್ ಇಲ್ಲದಂತಹ ಅಲ್ಲಿನ ಜನ. ಇಂತಹ ಊರಲ್ಲಿ ಮತ್ತು ಇಂತಹ ಜನರ ಮಧ್ಯೆ ಹುಟ್ಟಿರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಪೆದ್ದಿ ತನ್ನ ಮತ್ತು ತನ್ನ ಊರಿನ ಉಳಿವಿಗಾಗಿ ಕ್ರೀಡೆಯ ಮೂಲಕ ಹೋರಾಟ ಮಾಡೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ರಾಮ್ ಚರಣ್ ತೇಜ ಆಸ್ ಪೆದ್ದಿ ಆಸ್ ಎಕ್ಸ್ಪೆಕ್ಟೆಡ್ ಈ ಫಿಲ್ಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಅವ್ರದೇ ಆದಂತಹ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಶಿವಣ್ಣ ಆಸ್ ಗೌರ್ ನಾಯ್ಡು ಈ ಫಿಲ್ಮ್ ಅಲ್ಲಿ ಹೀರೋ ಕ್ಯಾರೆಕ್ಟರ್ ಗೆ ಎಷ್ಟು ವೇಟೇಜ್ ಇದೆಯೋ ಈ ಒಂದು ಕ್ಯಾರೆಕ್ಟರ್ ಗೂನು ಆಲ್ಮೋಸ್ಟ್ ಅಷ್ಟೇ ವೇಟೇಜ್ ಇದೆ ಅಂತಾನೆ ಹೇಳ್ಬೋದು. ಅವರು ಸಹ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡೋ ಮೂಲಕ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಜಾನ್ವಿ ಕಪೂರ್ ಸಾಚಿ ಅಮ್ಮ ಈ ಫಿಲಂ ಅಲ್ಲಿ ಗ್ಲಾಮರ್ ಜೊತೆಗೆ ಆಕ್ಟಿಂಗ್ ಗೆ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ. ಅವರ ಆಕ್ಟಿಂಗ್ ಸಹ ಪ್ರಾಮಿಸಿಂಗ್ ಆಗಿ ಬಂದಿದೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಪೋರ್ಟ್ಸ್ ನ ಬೇಸ್ ಮಾಡ್ಕೊಂಡು ಒಂದು ಪ್ರಾಮಿಸಿಂಗ್ ಕಥೆನ ಮಾಡ್ಕೊಂಡಿದ್ದಾರೆ. ಈ ಒಂದು ಕಥೆಯಲ್ಲಿ ಡೈರೆಕ್ಟರ್ ಯೂಸ್ ಮಾಡಿರುವಂತಹ ಐಡಿಯಾ ನನಗೆ ವರ್ಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಟಾರ್ಟಿಂಗ್ 30 to 40 ಮಿನಿಟ್ಸ್ ಜಾನ್ವಿ ಕಪೂರ್ ಮತ್ತು ರಾಮ್ ಚರಣ್ ಇವರಿಬ್ರು ಪರ್ಫಾರ್ಮೆನ್ಸಸ್ ಬಿಟ್ರೆ ಸ್ಟೋರಿ ವೈಸ್ ಏನು ಸಹ ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ ನನಗೆ. ಶಿವಣ್ಣನ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲಿಂದ ಮಲ್ಕೊಂಡಿರೋ ಫಿಲಂ ಎದ್ದೇಳುತ್ತೆ. ಎಸ್ಪೆಷಲಿ ಕ್ರಿಕೆಟ್ ಮ್ಯಾಚ್ ಆದ್ಮೇಲೆ ಶಿವಣ್ಣ ಹೊಡೆಯುವಂತಹ ಒಂದು ಡೈಲಾಗು ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಆ ಒಂದು ಡೈಲಾಗ್ ಈ ಫಿಲಂ ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಅಂತ ಹೇಳ್ಬೋದು. ಇಂಟರ್ವಲ್ ಅಲ್ಲಿ ಪೆದ್ದಿ ಮತ್ತು ಗೌರ್ ನಾಯ್ಡು ಫೇಸ್ ಟು ಫೇಸ್ ಆಗುವಂತಹ ಸೀನು ಡೀಸೆಂಟ್ ಆಗಿ ಬಂದಿದೆ. ಶಿವಣ್ಣ ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ಒಂದು ಬಿಟ್ರೆ ಫಸ್ಟ್ ಹಾಫ್ ಅಲ್ಲಿ ನನ್ಗೇನು ಸಹ ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ. ಸೆಕೆಂಡ್ ಹಾಫ್ ಶಿವಣ್ಣ ಮತ್ತು ರಾಮ್ ಚರಣ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಸೀನ್ಸ್ ಸ್ಕ್ರೀನ್ ಮೇಲೆ ವರ್ಕ್ ಆಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಕುಸ್ತಿ ಪಂದ್ಯಗಳು ಫಿಲಂಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಕತೆ ಇನ್ನೇನು ಮುಗೀತು ಅನ್ನೋ ಅಷ್ಟರಲ್ಲೇನೆ ಡೈರೆಕ್ಟರ್ ಇನ್ನೂ ಏನೋ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಮೂಲಕ ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲಂ ನ ಥ್ರಿಲ್ಲಿಂಗ್ ಆಗಿ ಎಂಡ್ ಮಾಡಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಈ ಫಿಲಂ ಅಲ್ಲಿ ಹೀರೋಯಿನ್ ರೋಲ್ ನನಗೆ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಆ ಒಂದು ಕ್ಯಾರೆಕ್ಟರ್ ಫಿಲಂ ಅಲ್ಲಿ ಯಾಕಿದೆ ಅಂತಾನೆ ನಮ್ಗೆ ಅರ್ಥ ಆಗೋದಿಲ್ಲ, ಅಷ್ಟು ಡಮ್ಮಿ ಆಗಿ ಮಾಡಿದ್ದಾರೆ. ಇನ್ನು ಡೈರೆಕ್ಟರ್ ಈ ಫಿಲಂಗೆ ಅಂತಾನೆ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ವರ್ಲ್ಡ್, ಅಂದ್ರೆ ಆ ಗುಡ್ಡಗಾಡಿನ ಪ್ರದೇಶ, ಅಲ್ಲಿನ ಜನರ ಕ್ಯಾರೆಕ್ಟರೈಸೇಷನ್ ಮತ್ತೆ ಆ ಜನರು ಅನುಭವಿಸುವಂತಹ ಕಷ್ಟಗಳ ಪರಿಕಲ್ಪನೆ, ಇದೆಲ್ಲ ನನಗೆ ಆರ್ಟಿಫಿಷಿಯಲ್ ಫೀಲಿಂಗ್ ಕೊಡ್ತು. ಯಾವುದೇ ಒಬ್ಬ ಆಟಗಾರನಿಗೆ ತಾನು ಆಡುವಂತಹ ಆಟಕ್ಕಿಂತ ಆ ಆಟಕ್ಕೆ ಬೇಕಾಗಿರುವಂತಹ ಕ್ರೀಡಾ ಮನೋಭಾವನೆ ಮುಖ್ಯ ಅನ್ನೋ ಒಂದು ಪಾಯಿಂಟ್ ಮೇಲೆ ಬೇಸ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ನ ಮಾಡ್ಕೊಂಡು ಹೋಗಿದ್ರೆ ಫಿಲಂ ನ ಓವರ್ ಆಲ್ ಔಟ್ಪುಟ್ ಇನ್ನು ಬೆಟರ್ ಆಗಿ ಬರ್ಬೋದಿತ್ತು. ಆದ್ರೆ ಡೈರೆಕ್ಟರ್ ಸ್ಪೋರ್ಟ್ಸ್ ಮೂಲಕ ಹಳ್ಳಿ ಜನರ ಸಮಸ್ಯೆನ ಬಗೆಹರಿಸುವಂತಹ ಒಂದು ಐಡಿಯಾ, ಆ ಪೋರ್ಷನ್ಸ್ ಸ್ಕ್ರೀನ್ ಪ್ಲೇ ಅಷ್ಟೊಂದು ಗ್ರಿಪ್ಪಿಂಗ್ ಆಗಿ ಬಂದಿಲ್ಲ. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಡೀಸೆಂಟ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.